ಅಂಗವಿಕಲೆಯ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ. ಆರೋಪಿಯ ವಿಚಾರಣೆಯ ವೇಳೆ ಬಯಲಾಯಿತು ಸ್ಫೋಟಕ ಮಾಹಿತಿ. ಆರೋಪಿಯನ್ನ ಬಂಧಿಸೋದಕ್ಕೆ ತೆರಳಿದ್ದ ಮಹಿಳಾ ಸಿಬ್ಬಂದಿಗೆ ಆಘಾತವೇ ಕಾದಿತ್ತು. ಅಂಗವಿಕಲೆಯ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಭೇದಿಸಿದ ಪೊಲೀಸರಿಗೆ ಶಾಕಿಂಗ್ ಮಾಹಿತಿಯೊಂದು ಗೊತ್ತಾಯಿತು. ಆರೋಪಿಯ ವಿಚಾರಣೆಯ ವೇಳೆ ಬೆಚ್ಚಿ ಬೀಳಿಸುವ ಮಾಹಿತಿ ಪೊಲೀಸರ ಗಮನಕ್ಕೆ ಬರುತ್ತೆ. ಆರೋಪಿಯನ್ನ ಬಂಧಿಸುವ ಸಂದರ್ಭ ವೇಶ್ಯಾವಾಟಿಕೆ ದಂಧೆಯೇ ಬಯಲಾಗಿತ್ತು. ಹಾಸನ ನಗರದ ಗುಟ್ಟೇನಹಳ್ಳಿ ಕೊಪ್ಪಲಿನಲ್ಲಿ ನಡೆಯುತ್ತಿದ್ದ ವೇಶ್ಯಾವಾಟಿಕೆ ದಂಧೆ ಅದು. ಈ ಪ್ರಕರಣದ ಕಿಂಗ್ ಪಿನ್ ಪ್ರಮೀಳಾ ಬಂಧಿತ ಆರೋಪಿ. ಅಂಗವಿಕಲೆಯ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ. ಆರೋಪಿಯ ವಿಚಾರಣೆಯ ವೇಳೆ ಬಯಲಾಯಿತು ಸ್ಫೋಟಕ ಮಾಹಿತಿ. ಆರೋಪಿಯನ್ನ ಬಂಧನ ಮಾಡೋದಕ್ಕೆ ಪೊಲೀಸರು ಹೋಗ್ತಾರೆ ಸ್ಥಳಕ್ಕೆ. ಸೀನ್ ಆಫ್ ಕ್ರೈಮ್, ಸ್ಥಳ ಮಹಜರು ಅಂತ ಕರೀತಾರೆ ಪೊಲೀಸ್ ಭಾಷೆಯಲ್ಲಿ. ಹಂಗೆ ಮಾಡೋದಕ್ಕೆ ಹೋದಾಗ ವಿಪರೀತವಾದಂತಹ ದಂಧೆಯೇ ಬಯಲಾಗುತ್ತೆ. ಅಂಗ ಊನವಾಗಿದ್ದ, ನಡೆಯೋದಕ್ಕೆ ಸಾಧ್ಯವೇ ಇಲ್ಲದ, 5 ನಿಮಿಷ ಕೈಯನ್ನು ನೇರವಾಗಿ ಹಿಡಿದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲದ, ತ್ರಾಣ ಕಳ್ಕೊಂಡಿದ್ದ ಒಬ್ಬ ಅಂಗವಿಕಲೆ ಹೆಣ್ಣುಮಗಳು. ಆಕೆಯ ಮೇಲೆ ಸೆಕ್ಸುವಲ್ ಹರಾಸ್ಮೆಂಟ್ ನಡೆಯುತ್ತೆ, ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಅನ್ನೋದಾದರೆ ನಿಜಕ್ಕೂ ಕೂಡ ಈ ತರಹದ ಗಂಭೀರ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯನೇ ಇಲ್ವಾ? ಇನ್ನು ಅದನ್ನು ಪೊಲೀಸರು ಭೇದಿಸೋದಕ್ಕೆ ಹೋದಾಗ ಅಲ್ಲಿ ಮತ್ತೊಂದಷ್ಟು ಸಮುದ್ರದಂತಹ ದಂಧೆ ಬಯಲಾಗಿದೆ, ವೇಶ್ಯಾವಾಟಿಕೆ. ಆ ಸಂದರ್ಭದಲ್ಲಿ ಪೊಲೀಸರು ಒಂದಷ್ಟು ಸಂತ್ರಸ್ತೆ ಮಹಿಳೆಯರನ್ನು ರಕ್ಷಣೆ ಮಾಡೋ ಪ್ರಯತ್ನಗಳನ್ನು ಮಾಡ್ತಾರೆ. ಈ ತರಹದ ವರದಿಗಳು ಬಯಲಾದಾಗ 1-2 ದಿವಸದಲ್ಲಿ ನಮ್ಮ ಸಮಾಜ ಜೊತೆಗೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಪೊಲೀಸರು ಕೂಡ ಮರೆತು ಹೋಗ್ತಾರೆ. ಆದರೆ ಈ ತರಹದ ದಂಧೆಗಳಿಗೆ ಶಾಶ್ವತವಾದ ಕಡಿವಾಣ ಹಾಕೋದಕ್ಕೆ ನಮ್ಮ ರಾಜ್ಯದಲ್ಲಿ ಸಾಧ್ಯ ಆಗ್ತಾ ಇಲ್ಲ. ನಾಯಿ ಕೊಡೆಗಳಂತೆ ವೇಶ್ಯಾವಾಟಿಕೆ ದಂಧೆಗಳು ನಡೀತಾ ಇದೆ ಅಕ್ರಮವಾಗಿ. ಇನ್ನು ಕಾನೂನು ವ್ಯಾಪ್ತಿಯಲ್ಲಿ ಅದು ಬೇರೆಯೇ ವಿಚಾರ. ಆದರೆ ಅಕ್ರಮವಾಗಿ ರಾಜ್ಯದಲ್ಲಿ ದಿನಂಪ್ರತಿ 1-2 ವರದಿಗಳಾಗ್ತಾನೆ ಇರ್ತವೆ ಅಕ್ರಮ ವೇಶ್ಯಾವಾಟಿಕೆ ದಂಧೆ. ಅದರಲ್ಲೂ ಕೂಡ ಐತಿಹಾಸಿಕವಾಗಿ ಕ್ವಶ್ಚನ್ ಮಾರ್ಕ್ ಆಗಿ ಉಳಿದಿರತಕ್ಕಂಥ ಹೆಣ್ಣಿನ ಮೇಲಿನ ದೌರ್ಜನ್ಯ, ಅದರಲ್ಲೂ ಕೂಡ ನಿರ್ಗತಿಕರ ಮೇಲೆ, ಅಂಗವಿಕಲೆಯರ ಮೇಲೆ ಆಗ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು. ಆ ಹೆಣ್ಣು ಮಗಳನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಲೈಂಗಿಕ ಗಾಯಗಳು, ಲೈಂಗಿಕ ದೌರ್ಜನ್ಯದ ಕುರುಹುಗಳು ಪತ್ತೆಯಾಗಿತ್ತು. ಅದರರ್ಥ ಆತನ ಲೈಂಗಿಕ ಕಲ್ಪನೆಯಲ್ಲಿ ವಿಕೃತ ಇತ್ತು, ಜೊತೆಗೆ ಬರ್ಬರತೆ ಇತ್ತು ಅಂತ. ಆ ಹೆಣ್ಣು ಮಗಳನ್ನು ರಕ್ಷಣೆ ಮಾಡಲಾಗಿದೆ. ಬಹುದೊಡ್ಡ ವೇಶ್ಯಾವಾಟಿಕೆ ದಂಧೆಯೂ ಕೂಡ ಆ ಕೇಸಿನ ಮುಖೇನ ಬಯಲಾಗಿದೆ. ಹಾಸನ ನಗರದ ಗುಟ್ಟೇನಹಳ್ಳಿ ಕೊಪ್ಪಲಿನಲ್ಲಿ ನಡೆಯುತ್ತಿದ್ದಂತಹ ವೇಶ್ಯಾವಾಟಿಕೆ ದಂಧೆ ಅದು. ಈ ಪ್ರಕರಣದ ಕಿಂಗ್ ಪಿನ್ ಆಗಿದ್ದ ಪ್ರಮೀಳಾ ಈಗ ಬಂಧಿತ ಆರೋಪಿ. ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದು ತೀವ್ರ ತರಹದ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.